ಹಲೋ ಎವ್ರಿವನ್, ನಿಮಗೆ ಇವತ್ತು ನಾನು ಪಾರ್ಟಿ ಲುಕ್ ಮಾಡೋದು ಹೇಳ್ಕೊಡ್ತೀನಿ. ಪಾನ್ಸ್ ಮಾಯ್ಶ್ಚರೈಸರ್ ಕ್ರೀಮ್ನ ಫಸ್ಟ್ ಅಪ್ಲೈ ಮಾಡಿಕೊಂಡು ಫಸ್ಟು ಫ್ಯಾನಲ್ಲಿ ಗಾಳಿ ಹಾಕೊಂಬಿಡಿ. ಆಮೇಲೆ ಪ್ರೈಮರ್ ಯೂಸ್ ಮಾಡಿ, ಕಲರ್ ಕರೆಕ್ಟರ್ ನಿಮ್ಮ ಸ್ಕಿನ್ ಟೋನ್ಗೆ ಯಾವ್ದು ಬೇಕೋ ಅದನ್ನು ಸೂಟ್ ಮಾಡಿಕೊಂಡು ಅದನ್ನು ನೀಟಾಗಿ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೊಳ್ಳಿ ನೀಟಾಗಿ. ಅದಾದಮೇಲೆ ಫಿಟ್ ಮೀ ಫೌಂಡೇಶನ್, ಅದ್ರ ಜೊತೆ ಸ್ವಲ್ಪ ಗೋಲ್ಡ್ದು ಸ್ಟ್ರೋಬಿಂಗ್ ಕ್ರೀಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಿ ಬ್ಲೆಂಡರಿಂದ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಬ್ಲಷ್ ಇಲ್ವಾ ನಿಮ್ಮ ಹತ್ರ ಕ್ರೀಮ್ದು, ಲಿಪ್ಸ್ಟಿಕ್ ಎತ್ಕೊಂಡು ಕ್ಲೀನಾಗಿ ಬ್ಲಷ್ ಹಾಕಿ ಅದಾದ ನಂತರ ಫೇಸ್ ಫೀಚರ್ಸ್ನ ಹೈಲೈಟ್ ಮಾಡಬೇಕು ಅಂತ ಕಾಂಟೂರ್ ಮಾಡ್ತಾಯಿದ್ದೀನಿ. ಆಮೇಲೆ ಲೈಕ್ ಕನ್ಸೀಲರ್, ಕರೆಕ್ಟರ್ ಇದನ್ನೆಲ್ಲ ಮುಗಿಸ್ಕೊಂಡು ನೀಟಾಗಿ ಎಲ್ಲೆಲ್ಲಿ ಹೈಲೈಟಿಂಗ್ ಸ್ಪಾಟು, ಎಲ್ಲಿ ಕಾಂಟೂರ್ ಆಗಬೇಕು, ಎಲ್ಲಿ ಹೈಲೈಟ್ ಆಗಬೇಕು ಅದನ್ನೆಲ್ಲ ಮುಗಿಸಿ ಐ ಮೇಕಪ್ ಮಾಡೋಕ್ಕೆ ಮುಂಚೆ ಅಷ್ಟೊತ್ತಿಗೆ ನನ್ನ ಫೇಸ್ ಬೇಕಾಗ್ತಿರಲಿ ಅಂತ ಟ್ರಾನ್ಸ್ಲೂಸೆಂಟ್ ಪೌಡ್ರಿಂದ ಬೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಐ ಬೇಸ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಹೈಲೈಟಿಂಗ್ ಪಾರ್ಟಲ್ಲಿ ಫಸ್ಟೇ ಸ್ವಲ್ಪ ಹೈಲೈಟರು ಐಬ್ರೋಸ್ ಕೆಳಗಡೆ ಅಪ್ಲೈ ಮಾಡ್ತಾಯಿದ್ದೀನಿ. ಅದಾದ ನಂತರ ಇನ್ನರ್ ಕಾರ್ನರಲ್ಲಿ ಕೂಡ ಸ್ವಲ್ಪ ಹೈಲೈಟರ್ ಅಪ್ಲೈ ಮಾಡಿದ್ದೀನಿ. ಸ್ವಲ್ಪ ಅದನ್ನು ಗ್ರೂಮ್ ಮಾಡ್ಕೊಂಬಿಡೋಣ ಐಬ್ರೋಸ್ನ. ಅದಾದ ನಂತರ ಲೈಟರ್ ಶೇಡ್ ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಾಲೋಔಟ್ಸ್ ಆಗುತ್ತೆ, ಅದಕ್ಕೆ ಟ್ಯಾಪ್ ಮಾಡ್ಕೊಳ್ಳೋದು ಬೆಟರು. ಬ್ರಷಸಲ್ಲಿರೋ ಫಾಲೋಔಟ್ಸು ಅಂಡರ್ ಐಯಲ್ಲಿ ಬೀಳುತ್ತೆ, ಅದಕ್ಕೆ ಅಂಡರ್ ಐಗೂ ನಾನು ಪೌಡರ್ ಅಪ್ಲೈ ಮಾಡಿದ್ದೀನಿ. ಇನ್ ಕೇಸ್ ಫಾಲೋಔಟ್ಸ್ ಆದರೆ ಅದ್ರ ಮೇಲೆ ಬಿದ್ದಿರುತ್ತೆ, ಆಮೇಲೆ ಎಕ್ಸಸ್ನ ನಾವು ತೆಗೆದುಬಿಡ್ಬೋದು. ಇವಾಗ ಲೈಕ್ ಪೀಚ್ ಕಲರಲ್ಲಿ ನಾನು ಫಸ್ಟ್ ಮಾಡಿದೆ. ಅದಾದ ನಂತರ ಡಾರ್ಕ್ ಡಸ್ಕಿ ಬ್ರೌನ್ ತಗೊಂಡು ಕ್ರೀಸ್ ಕ್ರಿಯೇಟ್ ಮಾಡಿದ್ದೀನಿ. ಲೈಕ್ ನಾನಿವತ್ತು ಗೋಲ್ಡ್ ಸ್ಮೋಕಿ ಐ ಲುಕ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಬರೀ ನೀವು ಡೈರೆಕ್ಟಾಗಿ ಗೋಲ್ಡ್ ಅಪ್ಲೈ ಮಾಡೋದ್ರಿಂದ ನಿಮಗೆ ಅದು ಎನ್ಹಾನ್ಸಾಗಿ ಕಾಣದೇ ಇರೋದಕ್ಕಾಗಿ ಬ್ಲ್ಯಾಕನ್ನು ನಾನು ಅಪ್ಲೈ ಮಾಡಿ ಅದಾದ ನಂತರದಲ್ಲಿ ನಾನು ರಸ್ಟೆಡ್ ಗೋಲ್ಡ್ನ ಪಿಗ್ಮೆಂಟೇಷನ್ನ ಯೂಸ್ ಮಾಡಿದ್ದೀನಿ. ಅದರ ಮೇಲೆ ಮತ್ತೆ ಗೋಲ್ಡ್ ಶಿಮ್ಮರ್ನ ಆ್ಯಡ್ ಮಾಡಿ. ನೀವು ಲೈಕ್ ಐ ಲೆನ್ಸ್ ಯೂಸ್ ಮಾಡಬೇಕು ಅಂತಿಲ್ಲ. ಸಮ್ ಪಾಪಿಂಗ್ ಕಲರ್ಸ್ನ ಈ ಥರ ವಾಟರ್ ಲೈನಲ್ಲಿ ನೀವು ಐಲೈನರ್ ಕೊಟ್ಬಿಟ್ಟು ಅದಾದಮೇಲೆ ಕೆಳಗಡೆ ಕಾಜಲ್ ಅಪ್ಲೈ ಮಾಡೋದ್ರಿಂದ ಲೆನ್ಸ್ ಹಾಕಿರೋ ಲುಕ್ಕು ನಿಮಗೆ ಬರುತ್ತೆ. ಅದಾದಮೇಲೆ ನಾನು ಲಿಪ್ಗೆ ಲಿಪ್ ಪ್ರೈಮರ್ ಅಪ್ಲೈ ಮಾಡಿದೆ. ಯಾಕಂದರೆ ಲಿಕ್ವಿಡ್ ಲಿಪ್ಸ್ಟಿಕ್ನ ಯೂಸ್ ಮಾಡುವಾಗ ನಿಮಗೆ ಟೈಟ್ ಫೀಲ್ ಆಗುತ್ತೆ, ಕಂಫರ್ಟಬಲ್ ಆಗಿ ಸ್ಮೈಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರೈಮರ್ಸ್ನ ಯೂಸ್ ಮಾಡೋದು ಬೆಟರು. ಅದಾದಮೇಲೆ ಹೈಲೈಟಿಂಗು, ಬ್ಲಷ್ಷು, ಕಾಂಟೂರು ಎಲ್ಲನೂ ಮಾಡಬೇಕು ಒಂದು ಕಡೆಯಿಂದ. ನಿಮಗೆ ಇದು ನೋಡೋಕ್ಕೆ ಹೀಗಿದೆ. ಆ್ಯಕ್ಚುಲಿ ನಾನು ಇದನ್ನು ಶೂಟ್ ಮಾಡ್ತಿರೋದು ಒಂದು ಬೇಸಿಕ್ ಲೈಕ್ ಫೋನಲ್ಲಿ. ಇದನ್ನೇನಾದ್ರು ನೀವು ಕ್ಯಾಮ್ರಾದಲ್ಲಿ ಎಲ್ಲ ನೀವು ಶೂಟ್ ಮಾಡಿದ್ರೆ ಲೈಕ್ ಏರ್ ಬ್ರಷ್ ಲುಕ್ ಇರುತ್ತೆ ಕಣ್ರಿ, HD ಫಿನಿಶ್ ಲುಕ್ ಬರುತ್ತೆ. ಲೈಕ್ ಬೇಸಿಕ್ ಪ್ರಾಡಕ್ಟ್ಸ್ ಇಟ್ಕೊಂಡೆ ನಾವು ಹೈ ಎಂಡ್ವರೆಗೂ ಮೇಕಪ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇರೋದು. ಅಯ್ಯೋ ಬೇಸಿಕ್ ಪ್ರಾಡಕ್ಟಲ್ಲಿ ಏನು ಹೈ ಎಂಡ್ ಲುಕ್ ಬರುತ್ತೆ ಅಂತ ಹೇಳ್ತಾರೆ. ಏನೂ ಇಲ್ಲ, ಪ್ರಾಡಕ್ಟ್ ಡಸಂಟ್ ಮ್ಯಾಟರ್ ಯಾವತ್ತೂ ಅಷ್ಟೇ. ಮಾಡೋ ಟೆಕ್ನಿಕ್ಕು ಲಾಂಗ್ ಲಾಸ್ಟಿಂಗ್ ಆಗಿ ಉಳಿಯೋ ಥರ ನಾವು ಮಾಡಬೇಕು ಅಷ್ಟೇ. ದಿಸ್ ಈಸ್ ಮೈ ಫೈನಲ್ ಲುಕ್. ನೋಡಿ ಹೇಗಿದೆ. ಎಲ್ಲೂ ನನಗೆ ಅಷ್ಟೊಂದು ಪಿಗ್ಮೆಂಟ್ಸ್ ಇತ್ತು, ಮಾರ್ಕ್ಸ್ ಇತ್ತು, ಏನಾದ್ರು ಒಂಚೂರಾದರೂ ಕಾಣಿಸಿದ್ಯಾ? ಇಲ್ಲ ತಾನೇ. ನೀವು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಪಾರ್ಟಿ ಗೀಟಿಗೆಲ್ಲ ಹೋಗುವಾಗ ಈ ಥರ ರೆಡಿಯಾಗಿ ಟ್ರೈ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.